ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಬಿಗ್ ಬಾಸ್ ಮನೆಗೆ ಗಿಲ್ಲಿಯವರ ಅತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹೌದು, ಅದ್ಯಾರದು ಗಿಲ್ಲಿಯವರ ಅತ್ತೆ ಅಂತಿದ್ದೀರಾ? ಅದೇ ಅಶ್ವಿನಿಯವರ ಅಮ್ಮ. ಇಂದು ಮಧ್ಯಾಹ್ನದ ವೇಳೆಗೆ ಅಶ್ವಿನಿಯವರ ಮಗ ಹಾಗೂ ಅಮ್ಮನವರು ಇಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಮೊದಲಿಗೆ ಮಗ ಎಂಟ್ರಿ ಕೊಡ್ತಾರೆ. ನಂತರ ಅಶ್ವಿನಿಯವರ ಅಮ್ಮ ಅಶ್ವಿನಿ ಅಶ್ವಿನಿ ಎಂದು ಕೂಗಿಕೊಳ್ತಾರೆ. ನಂತರ ಅಶ್ವಿನಿಯವರು ಅಳಲು ಸ್ಟಾರ್ಟ್ ಮಾಡ್ತಾರೆ. ಬಿಗ್ ಬಾಸ್ ಪ್ಲೀಸ್ ರಿಲೀಸ್ ಮಾಡಿ ನನ್ನನ್ನು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಮಂಡಿಯೂರಿ ಅಳಲು ಸ್ಟಾರ್ಟ್ ಮಾಡ್ತಾರೆ. ನಂತರ ಅಶ್ವಿನಿಯವರು ಅಳುವುದನ್ನು ನೋಡಲಾರದ ಬಿಗ್ ಬಾಸ್ ಅಶ್ವಿನಿಯವರನ್ನು ರಿಲೀಸ್ ಮಾಡ್ತಾರೆ. ಅಶ್ವಿನಿಯವರು ಸ್ಟೋರ್ ರೂಮ್ನಲ್ಲಿದ್ದ ಅಮ್ಮನನ್ನು ಹೋಗಿ ಜೋರಾಗಿ ತಬ್ಬಿಕೊಂಡು ಅಳಲು ಶುರು ಮಾಡ್ತಾರೆ. ಮನೆ ಮಂದಿಯನ್ನೆಲ್ಲ ಫ್ರೀಸ್ ಮಾಡಿದ ಬಿಗ್ ಬಾಸ್ ರವರು ಎಲ್ಲರನ್ನು ರಿಲೀಸ್ ಮಾಡ್ತಾರೆ. ಎಲ್ಲರೂ ಬಂದು ಅಶ್ವಿನಿಯವರ ಅಮ್ಮನನ್ನು ಮಾತನಾಡಿಸಲು ಶುರು ಮಾಡ್ತಾರೆ. ಆಗ ಇದ್ದಕ್ಕಿದ್ದಾಗೆ ಅಶ್ವಿನಿಯವರ ಅಮ್ಮ, ಗಿಲ್ಲಿ, ನೀನಂದರೆ ನನಗೆ ತುಂಬ ಇಷ್ಟ. ಅಶ್ವಿನಿ ಜೊತೆ ಜಾಸ್ತಿ ಮನಸ್ತಾಪ ಮಾಡ್ಕೋಬೇಡ. ಅದು ಸರಿ, ನೀನು ಮೊದಲೆಲ್ಲ ಅತ್ತೆ ಮಗಳು ಅಂತಿದ್ಯಲ್ಲ, ಈಗ ಯಾಕೆ ಅತ್ತೆ ಮಗಳು ಅನ್ನೋದೇ ಇಲ್ಲ ಅಂತ ಕೇಳ್ತಾರೆ. ನೀನು ಅಶ್ವಿನಿ ಜೊತೆ ಕಿತ್ತಾಡಬೇಡ. ನೀನಂದರೆ ನನಗೆ ತುಂಬ ಇಷ್ಟ. ನೀನು ಕಾಮಿಡಿ ಇರ್ಬೋದು, ನೀನು ಯಾವಾಗಲೂ ಅಶ್ವಿನ ರೇಗಿಸೋದಿರ್ಬೋದು, ಅವಳನ್ನು ಯಾವಾಗಲೂ ಇದೇ ರೀತಿ ರೇಗಿಸ್ತಾ ಇರು. ನೀವಿಬ್ಬರು ತಮಾಷೆಯಾಗಿ ಕಿತ್ತಾಡೋದು ನನಗೆ ತುಂಬ ಇಷ್ಟ ಎಂದು ಗಿಲ್ಲಿಗೆ ಹೇಳ್ತಾರೆ. ಗಿಲ್ಲಿ ಅಶ್ವಿನಿಯವರ ಅಮ್ಮನನ್ನು ತಬ್ಬಿಕೊಳ್ತಾರೆ. ಹಾಗೆ ಅಶ್ವಿನಿಯವರ ಅಮ್ಮ ಕೂಡ ಗಿಲ್ಲಿಯನ್ನು ತಬ್ಬಿಕೊಂಡು ಅವನ ಕೈಯನ್ನು ಹಿಡಿದುಕೊಂಡೇ ಹೋಗಿ ಸೋಫಾ ಮೇಲೆ ಕುಳಿತುಕೊಳ್ತಾರೆ. ನಂತರ ಅಶ್ವಿನಿಯವರು ಗಿಲ್ಲಿಯ ಮೇಲೆ ಕಂಪ್ಲೇಂಟ್ ಮಾಡಲು ಶುರು ಮಾಡ್ತಾರೆ. ನೋಡಿ ಅಮ್ಮ, ಇವನು ನನಗೆ ಮುದುಕಿ ಅಂತಾನೆ, ಅಲ್ಸೆಟ್ ಹಾಕೊಳ್ತೀರಾ, ಹಾಗೆ ವಿಗ್ಗೆಲ್ಲ ಹಾಕೊಳ್ತೀರಾ ಅಂತ ನನಗೆ ಯಾವಾಗಲೂ ರೇಗಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ. ಆಗ ಗಿಲ್ಲಿ ಕೂಡ ಮಾತನಾಡಲು ಶುರು ಮಾಡ್ತಾನೆ. ನೋಡಿ ಅಮ್ಮ, ಅತ್ತೆ ಮಗಳು ಅಂದ ಮೇಲೆ ಇಷ್ಟು ಸಲಿಗೆ ಇಲ್ಲ ಅಂದರೆ ಹೆಂಗೆ ಹೇಳಿ? ಅವರು ವೀಕೆಂಡಲ್ಲಿ ಯಾವಾಗಲೂ ವಿಗ್ ಹಾಕೊಳ್ತಾ ಇರ್ತಾರೆ. ಯಾವುದಾದ್ರು ಒಂದು ಸ್ಪಾನ್ಸರ್ಶಿಪ್ ಇದ್ದು ಆ್ಯಡ್ ಬಂದಾಗೂ ಕೂಡ ಯಾವಾಗಲೂ ವಿಗ್ ಹಾಕೊಳ್ತಾ ಇರ್ತಾರೆ. ಅದಕ್ಕೆ ನಾನು ವಿಗ್ ಹಾಕೊಳ್ತೀರಾ ಅಂತ ಹೇಳ್ತೀನಿ. ಅದೇ ರೀತಿ ಇವರು ನಮ್ಮ ಅಪ್ಪ ಚಿಕ್ಕಪ್ಪನ ವಯಸ್ಸಾಗಿದೆ, ಅವರೆಲ್ಲರೂ ಕೂಡ ಅಲ್ಲೂ ಉದುರೋಗಿದೆ, ಇವ್ರಿಗೆ ಮಾತ್ರ ಇಷ್ಟು ಗಟ್ಟಿಯಾಗಿ ಇರೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಅಲ್ಸೆಟ್ ಹಾಕೊಳ್ಳಿ ಅಂತ ಹೇಳ್ತೀನಿ, ಅಲ್ಸೆಟ್ ಹಾಕ್ಕೊಂಡಿದ್ದೀರಾ ಅಂತ ಹೇಳ್ತೀನಿ, ಅದರಲ್ಲಿ ಏನಮ್ಮ ತಪ್ಪಿದೆ ಅಂತ ಗಿಲ್ಲಿಯವರು ಕೂಡ ಅಶ್ವಿನಿಯವರ ಅಮ್ಮನಿಗೆ ಹೇಳಲು ಶುರು ಮಾಡ್ತಾರೆ. ಬಟ್ ಅಶ್ವಿನಿಯವರ ಅಮ್ಮ ಅಂತೂ ಗಿಲ್ಲಿ ಮಾತನ್ನು ಕೇಳಿ ಫುಲ್ಲು ನಗಾಡಲು ಶುರು ಮಾಡ್ತಾರೆ. ಹಾಗೆಯೇ ಗಿಲ್ಲಿ ಇದ್ದಕ್ಕಿದ್ದಾಗೆ, ನೋಡಿ ಅತ್ತೆ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಲು ಶುರು ಮಾಡ್ತಾರೆ. ಆಗ ಮನೆ ಮಂದಿಯೆಲ್ಲ ಓಹೋ ಆಲೆ ಅತ್ತೆ ಅತ್ತೆ ಅನ್ನೋಕ್ಕೆ ಶುರು ಮಾಡಿದ್ರಾ ಅಂತ ಹೇಳ್ತಾರೆ. ನೋಡ್ದಾಗ ಗಿಲ್ಲಿ, ನನ್ನನ್ನು ನೀನು ಅತ್ತೆ ಅಂತೀಯೇನೋ ಅಂತ ಅಂದಾಗ, ನೀವೇ ಅಲ್ವಾ ಹೇಳಿದ್ದು ಅತ್ತೆ ಮಗಳನ್ನ ಬಿಟ್ಕೊಡ್ಬೇಡ ಅಂತ, ಅದಕ್ಕೆ ಇನ್ಮೇಲೆ ನೀವು ನಮ್ಮ ಅತ್ತೆನೇ ಬನ್ನಿ ಕೂತ್ಕೊಂಡು ಮಾತಾಡೋಣ. ಇಬ್ಬರ ಮಾತನ್ನು ಕೇಳಿ ಮನೆ ಮಂದಿ ಹಾಗೂ ಅಶ್ವಿನಿಯವರ ಅಮ್ಮ ಕೂಡ ಫುಲ್ ನಗಾಡಲು ಶುರು ಮಾಡ್ತಾರೆ. ನಿಮ್ಗೇನು ಅನಿಸುತ್ತೆ ಇದರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.